ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಕಳೆದ ಒಂದು ವಿಡಿಯೋಗಳಲ್ಲಿ ನಾನು 2003 ಮತ್ತು 2005ರಲ್ಲಿ ಕಾಲ್ಫರ್ಮ್ ಆದಂತಹ ಒಂದು ಪ್ರೌಢಶಾಲಾ ಶಿಕ್ಷಕರ ಪ್ರಶ್ನೆ ಪತ್ರಿಕೆಯನ್ನ ನಾನು ನಿಮ್ಗೆ ಸಾಲ್ವ್ ಮಾಡೋದು ಅಂದ್ರೆ ಪ್ರಾಕ್ಟೀಸ್ ಪೇಪರ್ ನ ತಿಳಿಸ್ಕೊಟ್ಟಿದ್ದೆ. ಸೊ ತುಂಬಾ ಜನ ಕೆಲವೊಬ್ರೆಲ್ಲ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು. ಸೊ ಕೆಲವೊಬ್ರು ನನ್ನ ಸ್ನೇಹಿತರು ಕೂಡ ಕೇಳಿದ್ರು. ಸೊ ಇತಿಹಾಸವನ್ನ ಅಂದ್ರೆ ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೇಳಿ, ಅದ್ರ ಸಂಬಂಧಪಟ್ಟಂಗೆ ನಮ್ಗೆ ಸ್ವಲ್ಪ ಒನ್ ವರ್ಡ್ ಕ್ವಶನ್ಸ್ ಟೈಪ್ ಯಾವ ತರ ಕೇಳ್ಬೋದು ಅಂತ ಹೇಳ್ಬಿಟ್ಟು ಹೇಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೆಲವೊಂದು ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಇಂದಿನ ತರಗತಿನಲ್ಲಿ. ಮೊದಲನೇದು ಒಂದು ಅಧ್ಯಾಯ 19ರಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಬರಬಹುದು ಎನ್ನುವಂಥದ್ದನ್ನ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋಣ ಇವತ್ತು. ಸೊ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟೆ ಇದ್ದೀನಿ, ಅದ್ರ ಜೊತೆಗೆ ಉತ್ತರಗಳನ್ನ ಕೂಡ ನಾನೇ ಆಯ್ಕೆ ಮಾಡ್ಕೊಂಡು ಕೊಟ್ಕೊಂಡಿದ್ದೀನಿ. ಸೊ ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ತಡ ಮಾಡೋದ್ ಬೇಡ. ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸ್ಟಡಿಗೆ ಸಂಬಂಧಪಟ್ಟಂತಹ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಬನ್ನಿ, ತಡ ಮಾಡೋದ್ ಬೇಡ. ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯಲು ಪ್ರಯತ್ನಿಸಲು ಪ್ರಮುಖ ಕಾರಣವೇನು ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ನೋಡ್ತಾ ಹೋದ್ರೆ, ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯಲು ಪ್ರಯತ್ನಿಸಲು ಪ್ರಮುಖ ಕಾರಣ ಏನು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಉತ್ತರ ಭೂಮಾರ್ಗ ಮುಚ್ಚಲ್ಪಟ್ಟಿದ್ದು. ಇದಕ್ಕೆ ಉತ್ತರ ಏನಾಗಿದೆ? ಭೂಮಾರ್ಗ ಮುಚ್ಚಲ್ಪಟ್ಟಿದ್ರಿಂದ ಅವ್ರು ಏನ್ ಮಾಡ್ತಾರೆ, ಭಾರತಕ್ಕೆ ಯುರೋಪಿಯನ್ನರು ಜಲಮಾರ್ಗದ ಒಂದು ಕಂಡುಹಿಡಿಬೇಕೆನ್ನುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದು ಮುಖ್ಯವಾದಂತಹ ಕಾರಣ ಆಗಿದೆ. ಇನ್ನು ಭಾರತ ಐರೋಪ್ಯ ದೇಶಗಳ ನಡುವಿನ ಭೂಮಾರ್ಗ ಮುಚ್ಚಲು ಪ್ರಮುಖ ಕಾರಣವೇನು ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರ ಟರ್ಕರು ಕಾನ್ಸ್ಟಂಟಿನ್ ನೋಪಲ್ನನ್ನ ವಶಪಡಿಸಿಕೊಂಡಿದ್ದು. ನಮ್ಗೆಲ್ಲ ಗೊತ್ತಿದೆ, ಕಾನ್ಸ್ಟಂಟಿನ್ ನೋಪಲ್ನನ್ನ ವಶಪಡಿಸಿಕೊಂಡಿದ್ದಕ್ಕಾಗಿ ಭಾರತ ಐರೋಪ್ಯ ದೇಶಗಳ ನಡುವೆ ಭೂಮಾರ್ಗವನ್ನು ಮುಚ್ಚೋದಕ್ಕೆ ಮೇನ್ ಕಾರಣ ಆಗುತ್ತೆ. ಅದೊಂದು ಪ್ರಶ್ನೆಗೆ ಉತ್ತರ. ಅಟೋಮನ್ ಟರ್ಕರು ಕಾನ್ಸ್ಟಂಟಿನ್ ನೋಪಲ್ ನಗರವನ್ನ ವಶಪಡಿಸಿಕೊಂಡ ವರ್ಷ ಯಾವುದು ಅಂತಿದೆ. ಕ್ರಿಸ್ತಶಕ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನ್ ನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ. ಇದನ್ನ ವಶಪಡಿಸಿಕೊಂಡಿದ್ರಿಂದ ಏನಾಗುತ್ತೆ, ಅಲ್ಲಿ ಭಾರತ ಮತ್ತು ಐರೋಪ್ಯ ದೇಶಗಳ ನಡುವಿನ ಭೂಮಾರ್ಗ ಮುಚ್ಚಲ್ಪಡುತ್ತೆ. ಭೂಮಾರ್ಗ ಮುಚ್ಚಲ್ಪಟ್ಟಿದ್ರಿಂದ ಏನ್ ಮಾಡ್ತಾರೆ, ಭಾರತಕ್ಕೆ ಯುರೋಪಿಯನ್ನರು ಹೊಸ ಜಲಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಕಾರಣ ಆಗುತ್ತೆ, ಭೂಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಕಾರಣವಾಗುತ್ತೆ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಅಂತ ಹೇಳಿದೆ. ವಾಸ್ಕೋಡಿ ಗಾಮಾ. ಇದಕ್ಕೆ ಉತ್ತರ ಯಾವುದು? ವಾಸ್ಕೋಡಿ ಗಾಮಾ. ವಾಸ್ಕೋಡಿ ಗಾಮಾ ಅಂತಾನೂ ಹೇಳ್ತಾರೆ, ವಾಸ್ಕೋಡಿ ಗಾಮಾ ಅಂತ ಕೂಡ ಹೇಳ್ತಾರೆ. ವಾಸ್ಕೋಡಿ ಗಾಮಾ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದ ವರ್ಷ ಯಾವುದು ಅಂದ್ರೆ, ಕ್ರಿಸ್ತಶಕ 1498 ಮೇ 17ರಂದು ಏನ್ ಮಾಡ್ತಾನೆ, ವಾಸ್ಕೋಡಿ ಗಾಮಾ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದಂತ ವರ್ಷವಾಗಿದೆ. ಭಾರತಕ್ಕೆ ವ್ಯಾಪಾರಕ್ಕೆ ಬಂದ ಪ್ರಥಮ ಐರೋಪ್ಯರು ಯಾರು ಅಂದ್ರೆ, ಯುರೋಪಿಯನ್ನರ್ ಅಂತ. ಐರೋಪ್ಯರ್ ಅಂದ್ರೆ ಯಾರು? ಯುರೋಪಿಯನ್ನರ್ ಅಂತೇಳಿ. ಭಾರತಕ್ಕೆ ವ್ಯಾಪಾರದ ದೃಷ್ಟಿಯಿಂದ ಮೊದಲು ಬಂದಂತವ್ರು ಯಾರು? ಪೋರ್ಚುಗೀಸರು. ವಾಸ್ಕೋಡಿ ಗಾಮಾ ಭಾರತಕ್ಕೆ ಕ್ರಿಸ್ತಶಕ 1498 ಮೇ 17ರಂದು ಬಂದು ತಲುಪಿದ ಬಂದರು ಯಾವುದು? ತಲುಪಿದಂತ ಬಂದರು ಯಾವ್ದಂದ್ರೆ ಕಲ್ಲಿಕೋಟೆ. ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ ವಾಸ್ಕೋಡಿ ಗಾಮಾ. ವಾಸ್ಕೋಡಿ ಗಾಮನಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದ ಕಲ್ಲಿಕೋಟೆಯ ದೊರೆ ಯಾರು? ಈ ಕಲ್ಲಿಕೋಟೆಗೆ ಏನ್ ಬಂದ್ ತಲುಪ್ತಾನಲ್ವಾ, ಅಲ್ಲಿ ಆತನಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದಂತಹ ಒಂದು ಕಲ್ಲಿಕೋಟೆಯ ದೊರೆ ಯಾರಂದ್ರೆ ಜಾಮೋರಿನ್ ಅನ್ನುವಂಥವ್ರು ಇಲ್ಲಿ ಪರ್ಮಿಷನ್ ಅನ್ನ ಕೊಡ್ತಾರೆ. ಪೋರ್ಚುಗೀಸರ ಪ್ರಥಮ ವೈಸರಾಯ್ ಆಗಿ ಭಾರತಕ್ಕೆ ಬಂದವರು ಯಾರು ಅನ್ನುವಂತ ಪ್ರಶ್ನೆ ಇದೆ. ಫ್ರಾನ್ಸಿಸ್ಕೋ ಆಲ್ಮೇಡ್ ಎನ್ನುವಂಥವ್ರು ಭಾರತಕ್ಕೆ ಪೋರ್ಚುಗೀಸರ ಪ್ರಥಮ ವೈಸರಾಯಿ ಆಗಿ ಬಂದಿರ್ತಾರೆ. ಅಂದ್ರೆ ಅವ್ರ ಪರವಾಗಿ, ಪೋರ್ಚುಗೀಸರ ಪರವಾಗಿ ಬಂದಿರ್ತಾರೆ. ಭಾರತಕ್ಕೆ ಬ್ಲೂ ವಾಟರ್ ಪಾಲಿಸಿಯನ್ನ ಪರಿಚಯಿಸಿದ ಪೋರ್ಚುಗೀಸರ ಗವರ್ನರ್ ಯಾರು? ಬ್ಲೂ ವಾಟರ್ ಪಾಲಿಸಿಯನ್ನ ಪರಿಚಯಿಸಿದರೆ ಯಾರು? ಫ್ರಾನ್ಸಿಸ್ಕೋ ಆಲ್ಮೇಡ್ ಅವರು. ಕಾನ್ಸ್ಟಂಟಿನ್ ನೋಪಲ್ನ ಈಗಿನ ಹೆಸರೇನು? ಕಾನ್ಸ್ಟಂಟಿನ್ ನೋಪಲ್ನ ಈಗಿನ ಹೆಸರೇನಂದ್ರೆ ಇಸ್ತಾಂಬುಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸಮುದ್ರಯಾನವನ್ನ ಪ್ರೋತ್ಸಾಹಿಸಿದ ಮೊದಲ ದೇಶ ಯಾವುದು ಅಂದ್ರೆ ಪೋರ್ಚುಗಲ್.
ಫ್ರಾನ್ಸಿಸ್ಕೋ ಅಲ್ಮೇಡನು ಒಂದು ಶಕ್ತಿಯುತವಾದ ನೌಕಾಬಲವನ್ನ ಕಟ್ಟಲು ಕಾರಣವೇನು ಅಂತ ಇದೆ. ಅರಬ್ಬರನ್ನ ಅರಬ್ಬಿ ಸಮುದ್ರದಿಂದ ದೂರವಿಡಲು. ಅರಬ್ಬರನ್ನ ಅರಬ್ಬಿ ಸಮುದ್ರದಿಂದ ದೂರ ಇಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಫ್ರಾನ್ಸಿಸ್ಕೋ ಅಲ್ಮೇಡ್ ಒಂದು ಶಕ್ತಿಯುತವಾದಂತಹ ನೌಕಾಬಲವನ್ನ ಕಟ್ಟೋಕೆ ಪ್ರಾರಂಭ ಮಾಡ್ತಾನೆ. ಆಲ್ಮೇಡನ ನಂತರ ಪೋರ್ಚುಗೀಸರ ವೈಸರಾಯಾಗಿ ಬಂದವರು ಯಾರು ಅಂತಿದೆ. ಅಲ್ಫೋನ್ಸೋ ಡಿ ಅಲ್ಬುರ್ಕರ್ಕರ್ ಅಂತ ಹೇಳ್ತಾರೆ. ಅಲ್ಫೋನ್ಸೋ ಡಿ ಅಲ್ಬುರ್ಕರ್ಕರ್ ಅಂತ ಹೇಳ್ತಾರೆ. ಇನ್ನು ಅಲ್ಮೇಡನ ನಂತರ ಪೋರ್ಚುಗೀಸರ ವೈಸರಾಯಿಯಾಗಿ ಭಾರತಕ್ಕೆ ಬಂದ ವರ್ಷ ಅಂದ್ರೆ ಇಲ್ಲಿ ಅಲ್ಫೋನ್ಸೋ ಡಿ ಅಲ್ಬುರ್ಕರ್ಕರ್ ಯಾವಾಗ ಬರ್ತಾನೆ ಅಂದ್ರೆ ಅಲ್ಮೇಡ್ನ ನಂತರ, ಅಂದ್ರೆ ಫ್ರಾನ್ಸಿಸ್ಕೋ ಅಲ್ಮೇಡನ ನಂತರ ಪೋರ್ಚುಗೀಸರ ವೈಸರಾಯಾಗಿ ಭಾರತಕ್ಕೆ ಬಂದಂತ ವರ್ಷ ಯಾವ್ದಂದ್ರೆ ಕ್ರಿಸ್ತಶಕ 1509 ಬರ್ತಾನೆ. ಯಾರು? ಅಲ್ಫೋನ್ಸೋ ಡಿ ಅಲ್ಬುರ್ಕರ್ಕ್ ಬರ್ತಾನೆ. ಭಾರತದಲ್ಲಿ ಪೋರ್ಚುಗೀಸ್ ಆಡಳಿತಕ್ಕೆ ಭದ್ರ ಬುನಾದಿ ಹಾಕಿದವರು ಯಾರು ಅಂದ್ರೆ ಅಲ್ಫೋನ್ಸೋ ಡಿ ಅಲ್ಬುರ್ಕರ್ಕರೆ. ಭಾರತದ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿರ್ಮಾಪಕ ಎಂದು ಹೆಸರಾದ ವೈಸರಾಯಿ ಯಾರು ಅಂದ್ರೆ ಅಲ್ಫೋನ್ಸೋ ಅಲ್ಬುರ್ಕರ್ಕರೆ. ಪೋರ್ಚುಗೀಸರು ಹಿಂದೂ ಮಹಿಳೆಯರನ್ನ ವಿವಾಹವಾಗಲು ಪ್ರೋತ್ಸಾಹಿಸುತ್ತಿದ್ದ ಪೋರ್ಚುಗೀಸ್ ಗವರ್ನರ್ ಅಂದ್ರೆ ಪೋರ್ಚುಗೀಸರು ಹಿಂದೂ ಮಹಿಳೆಯರನ್ನ ವಿವಾಹವಾಗಬೇಕು ಯಾರು ಇದ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಕೂಡ ಅವಾಗ ಕೂಡ ಅಲ್ಫೋನ್ಸೋ ಡಿ ಅಲ್ಬುರ್ಕರ್ಕರ್. ಪೋರ್ಚುಗೀಸರು ಬಿಜಾಪುರ ಸುಲ್ತಾನರಿಂದ ಗೋವಾ ವಶಪಡಿಸಿಕೊಂಡಂತ ವರ್ಷ ಯಾವ್ದಂದ್ರೆ ಕ್ರಿಸ್ತಶಕ 1510. ಭಾರತದಲ್ಲಿ ಪೋರ್ಚುಗೀಸ್ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಯಾವುದಂದ್ರೆ ಗೋವಾ. ಭಾರತದಲ್ಲಿ ಪೋರ್ಚುಗೀಸರ ಮುಖ್ಯಾಡಳಿತ ಕೇಂದ್ರ ಯಾವುದಾಗಿತ್ತು, ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಗೋವಾನೇ ಆಗಿತ್ತು. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಪ್ರಮುಖ ಕಾರಣ ಏನಂದ್ರೆ ಅಲ್ಬುರ್ಕರ್ಕರ್ನ ಅಸಮರ್ಥ ಉತ್ತರಾಧಿಕಾರಿಗಳು. ಅಂದ್ರೆ ಅಲ್ಬುರ್ಕರ್ಕರ್ನ ನಂತರ ಬಂದಂತ ಎಲ್ಲಾ ಒಂದು ಉತ್ತರಾಧಿಕಾರಿಗಳು ಕೂಡ ತುಂಬಾನೇ ಅಸಮರ್ಥರಾಗಿರ್ತಾರೆ, ಪ್ರಬಲರಾಗಿರೋದಿಲ್ಲ. ಹಾಗಿದ್ರಿಂದ ಏನಾಗುತ್ತೆ, ಪೋರ್ಚುಗೀಸರ ಒಂದು ಅವನತಿಗೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಬ್ರಿಟಿಷರು ಪೋರ್ಚುಗೀಸರನ್ನ ಸೋಲಿಸಿದ ಯುದ್ಧ ಯಾವುದು ಅಂತ ಇದೆ. ಸ್ಟಾಲಿ ಕದನ ಅಥವಾ ಸ್ಟಾಲಿ ಯುದ್ಧ. ಸ್ವಾಲಿ ಯುದ್ಧ, ಸ್ಟಾಲಿ ಅಲ್ಲ ಸ್ವಾಲಿ ಯುದ್ಧ. ಅದು ಸ್ವಾಲಿ ಕದನ ನಡೆದ ವರ್ಷ ಎಷ್ಟಂದ್ರೆ 1612 ನಡೆಯುತ್ತೆ ಸ್ವಾಲಿ ಕದನ. ಇದ್ರಿಂದನೇ ಬ್ರಿಟಿಷರು ಪೋರ್ಚುಗೀಸರನ್ನ ಸೋಲಿಸಿದಂತ ಒಂದು ಯುದ್ಧ ಯಾವುದು, ಸ್ವಾಲಿ ಕದನ. ಈ ಒಂದು ಸ್ವಾಲಿ ಕದನ ಎಷ್ಟರಲ್ಲಿ ನಡೆಯುತ್ತಂದ್ರೆ 1612 ನಡೆಯುತ್ತೆ. ಪೋರ್ಚುಗೀಸರನ್ನ ಹೂಗ್ಲಿಯಿಂದ ಹೊರದೂಡಿದವರು ಯಾರು ಅಂದ್ರೆ ಮೊಘಲರು. ಅಂದ್ರೆ ಪೋರ್ಚುಗೀಸರನ್ನ ಹೂಗ್ಲಿಯಿಂದ ಹೊರದೂಡಿದವರು ಅಂತವ್ರು ಯಾರಂದ್ರೆ ಮೊಘಲರು. ಪೋರ್ಚುಗೀಸರನ್ನ ಬೆಸ್ಸಿನ್ನಿಂದ ಹೊರ ಹಾಕಿದವರು ಯಾರಂದ್ರೆ ಮರಾಠರು. ಪೋರ್ಚುಗೀಸರನ್ನ ಹೂಗ್ಲಿಯಿಂದ ಹೊರದೂಡಿದವರು ಯಾರು, ಮೊಘಲರು. ಪೋರ್ಚುಗೀಸರನ್ನ ಬೆಸ್ಸಿನ್ನಿಂದ ಹೊರ ಹಾಕಿದವರು ಯಾರಂದ್ರೆ ಮರಾಠರು ಅಂತೇಳಿ. ಭಾರತಕ್ಕೆ ಐರೋಪ್ಯರ ಸಂಪರ್ಕ ವಿಶೇಷವಾಗಿ ಹೆಚ್ಚಿದ್ದು ಯಾರ ಆಗಮನದಿಂದ ಅಂದ್ರೆ ಪೋರ್ಚುಗೀಸರ ಆಗಮನದಿಂದ. ಫಸ್ಟ್ ನಮ್ಮ ಭಾರತಕ್ಕೆ ವ್ಯಾಪಾರದ ದೃಷ್ಟಿಯಿಂದ ಬಂದಂತವ್ರು ಯಾರು, ಪೋರ್ಚುಗೀಸರು. ಪೋರ್ಚುಗೀಸರನ್ನ ಬೆಸ್ಸಿನಿಂದ ಹೊರ ಹಾಕಿದವರು ಯಾರಂದ್ರೆ ಮರಾಠರು. ರಿಪೀಟೆಡ್ ಕ್ವಶನ್ಸ್, ಸೇಮ್ ಕ್ವಶನ್ಸ್ ರಿಪೀಟ್ ಆಗಿದೆ. ಪೋರ್ಚುಗೀಸರ ಚಟುವಟಿಕೆಗಳಿಗೆ ನೆರವು ನೀಡುತ್ತಿದ್ದ ಕರ್ನಾಟಕದ ಪ್ರಮುಖ ರಾಜವಂಶ ಯಾವುದಾಗಿತ್ತು ಅಂದ್ರೆ ವಿಜಯನಗರದ ಅರಸರು. ಅಂದ್ರೆ ಪೋರ್ಚುಗೀಸರ ಚಟುವಟಿಕೆಗಳಿಗೆ ನೆರವು ಅಂದ್ರೆ ಸಹಾಯ ಮಾಡುವಂತಹ ಒಂದು ಕರ್ನಾಟಕದ ಪ್ರಮುಖ ರಾಜವಂಶ ಯಾವ್ದಾಗಿತ್ತಂದ್ರೆ ವಿಜಯನಗರದ ಅರಸರು ಅವಲ್ಲಿ ಸಹಾಯವನ್ನ ಮಾಡ್ತಾ ಇದ್ರು. ಮೊದಲ ಮುದ್ರಣ ಯಂತ್ರ ಭಾರತಕ್ಕೆ ಬಂದದ್ದು ಎಲ್ಲಿ ಅಂದ್ರೆ ಗೋವಾಕ್ಕೆ. ಅಂದ್ರೆ ಗೋವಾದಲ್ಲಿ ಬಂತು ಎಷ್ಟರಲ್ಲಿ ಅಂದ್ರೆ 1556 ಮೊದಲ ಮುದ್ರಣ ಯಂತ್ರ ಬರುತ್ತೆ ಭಾರತಕ್ಕೆ. ಪೋರ್ಚುಗೀಸರ ಆಗಮನದಿಂದ ಭಾರತಕ್ಕೆ ಬಂದ ಅಮೆರಿಕ ಬೆಳೆಗಳು. ಅಂದ್ರೆ ಪೋರ್ಚುಗೀಸರು ಏನು ವ್ಯಾಪಾರಕ್ಕಾಗಿ ಏನ್ ಬಂದ್ರಲ್ವಾ ನಮ್ಮ ಒಂದು ದೇಶಕ್ಕೆ, ಸೊ ಅವಾಗ ಬಂದಾಗ ಯಾವ್ಯಾವ ಬೆಳೆಗಳು ಬಂದ್ವು, ಅಮೆರಿಕ ಬೆಳೆಗಳು ಅಂದ್ರೆ ಬೇರೆ ದೇಶದಲ್ಲಿ ಬೆಳೆಯುವಂತ ಬೆಳೆಗಳು ಯಾವ್ದಂದ್ರೆ ತಂಬಾಕು, ನೆಲಗಡಲೆ, ಈರುಳ್ಳಿ, ಮೆಕ್ಕೆಜೋಳ, ಆಲೂಗಡ್ಡೆ ಮತ್ತು ಮುಂತಾದವಂತೆ. ಭಾರತಕ್ಕೆ ಐರೋಪ್ಯ ವಾಸ್ತುಶಿಲ್ಪ ಶೈಲಿಯು ಪರಿಚಿತಗೊಳ್ಳಲು ಕಾರಣರಾದವರು ಯಾರು? ಭಾರತಕ್ಕೆ ಐರೋಪ್ಯ ಅಂದ್ರೆ ಯುರೋಪಿನರ ವಾಸ್ತುಶೈಲಿಯ ಒಂದು ಪರಿಚಿತವಾಗಿದ್ದಾರಿಂದ ಅಂದ್ರೆ ಪೋರ್ಚುಗೀಸರ ಒಂದು ಆಗಮನದಿಂದ. ಭಾರತದಲ್ಲಿದ್ದ ಪೋರ್ಚುಗೀಸರ ಪ್ರಮುಖ ನೆಲೆಗಳು ಅಂದ್ರೆ ಭಾರತದಲ್ಲಿದ್ದಂತಹ
ಒಂದು ಭಾರತದಲ್ಲಿ ಪೋರ್ಚುಗೀಸರು ತಮ್ಮ ಒಂದು ಕೆಲವೊಂದು ಸ್ಥಳಗಳನ್ನ ಮಾಡ್ಕೊಂಡಿದ್ರು. ಅವು ಯಾವ್ಯಾವಂದ್ರೆ ಕಲ್ಲಿಕೋಟೆ, ಗೋವಾ, ಬೆಸ್ಸಿನ್, ಸಾಲ್ ಸಾಲ್ಸೆಟ್, ಸೆಂಟೋ, ಡಿಯು, ದಮನ್, ಕೊಚ್ಚಿನ್. ಡಿಯು, ದಮನ್ ಮತ್ತೆ ಕೊಚ್ಚಿನ್ ಕೂಡ ಅವರು ತಮ್ಮ ನೆಲೆಗಳನ್ನಾಗಿ ಮಾಡ್ಕೊಂಡಿದ್ರು. ಭಾರತದಲ್ಲಿ ಪೋರ್ಚುಗೀಸರ ಆಧಿಪತ್ಯ ಅಂತ್ಯಗೊಂಡ ವರ್ಷ ಯಾವ್ದಂದ್ರೆ 1961ರಲ್ಲಿ. ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದ ಹಾಲೆಂಡ್ ಅಂದ್ರೆ ನೆದರ್ಲ್ಯಾಂಡ್ ದೇಶೀಯರು ಯಾರಂದ್ರೆ ಡಚ್ಚರು. ಡಚ್ಚರ ವ್ಯಾಪಾರ ಕಂಪನಿ ಯಾವುದಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಪೂರ್ಣ ಹೆಸರೇನಂದ್ರೆ ದ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಆಫ್ ದ ನೆದರ್ಲ್ಯಾಂಡ್ ಅಂತ. ಕಾರ್ಲೆನಿಯಸ್ ಔಟ್ಮನ್ ಯಾವ ದೇಶದ ವರ್ತಕನಾಗಿದ್ದನು ಅಂದ್ರೆ ಡಚ್ ದೇಶದವನು, ಅಂದ್ರೆ ಹಾಲೆಂಡ್ ನ ಒಂದು ವರ್ತಕರಾಗಿದ್ರು. ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆಯಾದ ವರ್ಷ ಯಾವ್ದಂದ್ರೆ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ನೋಡಿ, ಇದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದಿಂದ ಬರುವಂತಹ ಒಂದು ಪ್ರಶ್ನೆಗಳಷ್ಟೇ. ಇವತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದ ಪ್ರಶ್ನೆಗಳನ್ನ ಮಾತ್ರ ನಾನು ಇವತ್ತು ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ಟಾಪಿಕ್ ಬಗ್ಗೆ, ಬೇರೆ ಒಂದು ಅಧ್ಯಾಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಡಚ್ಚರು ಭಾರತದಲ್ಲಿ ತಮ್ಮ ಪ್ರಥಮ ವ್ಯಾಪಾರ ಮಳಿಗೆಯನ್ನ ಸ್ಥಾಪಿಸಿದ ಸ್ಥಳ ಯಾವುದು ಅಂದ್ರೆ ಮಚಲಿಪಟ್ಟಣ. ಅಂದ್ರೆ ಡಚ್ಚರ್ ಎಲ್ಲಿ ಮಾಡ್ತಾರೆ, ತಮ್ಮ ಒಂದು ವ್ಯಾಪಾರ ಮಳಿಗೆಯನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಮಚಲಿಪಟ್ಟಣದಲ್ಲಿ ಮಾಡ್ತಾರೆ. ಡಚ್ಚರು ಮಚಲಿಪಟ್ಟಣ ತಮ್ಮ ವ್ಯಾಪಾರ ಮಳಿಗೆಯನ್ನ ಸ್ಥಾಪಿಸಿದ ವರ್ಷ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು 1602ರಲ್ಲಿ. ಅವರು ಎಲ್ಲಿ ಸ್ಥಾಪನೆ ಮಾಡ್ತಾರೆ ತಮ್ಮ ಮಳಿಗೆಯನ್ನ ಅಂದ್ರೆ ಮಚಲಿಪಟ್ಟಣದಲ್ಲಿ. ಡಚ್ಚರು ಪಟ್ಟಣದಲ್ಲಿ ವ್ಯಾಪಾರವನ್ನ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ 1605ರಲ್ಲಿ. ಅಂದ್ರೆ 1602ರಲ್ಲಿ ಬರ್ತಾರೆ. ಅದಾದ 3 ವರ್ಷದಕ್ಕೆ ಅವರು ವ್ಯಾಪಾರ ಒಂದು ಮಳಿಗೆಯನ್ನ ಸ್ಥಾಪನೆ ಮಾಡ್ತಾರೆ. ಡಚ್ಚರ ವ್ಯಾಪಾರಿ ಕೇಂದ್ರವಾಗಿದ್ದ ಕುಂದಾಪುರ ಬಳಿಯ ಸ್ಥಳ ಯಾವುದು ಅಂತಂದ್ರೆ ಬಸ್ರೂರು ಅಂತೇಳಿ, ಬಸ್ರೂರು ಎನ್ನುವಂತ ಒಂದು ಊರ ಹೆಸರು. ಭಾರತದಲ್ಲಿ ಡಚ್ ವ್ಯಾಪಾರಿ ಚಟುವಟಿಕೆಗಳ ಒಂದು ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಭಾರತದಲ್ಲಿ ಡಚ್ ಅವರು ಬಂದಂತ ಒಂದು ಸಂದರ್ಭದಲ್ಲಿ ವ್ಯಾಪಾರ ಚಟುವಟಿಕೆಗಳ ರಾಜಧಾನಿ ಯಾವಾಗಿತ್ತು ಅಂದ್ರೆ ಪುಲಿಕಾಟ್ ಎನ್ನುವಂಥದ್ದು. ಭಾರತದಲ್ಲಿನ ಡಚ್ಚರ ಶಕ್ತಿ ಯುರೋಪಿನ ಯುದ್ಧ ರಂಗಗಳಲ್ಲೇ ಬಹುಮಟ್ಟಿಗೆ ಕ್ಷೀಣಿಸಿತು ಎಂದವರು ಯಾರು? ನೋಡಿ, ಭಾರತದಲ್ಲಿ ಡಚ್ಚರ ಶಕ್ತಿ ಯುರೋಪಿನ ಯುದ್ಧ ರಂಗಗಳಲ್ಲೇ ಬಹುಮಟ್ಟಿಗೆ ಕ್ಷೀಣಿಸಿತ್ತು ಅಂತ ಹೇಳ್ದಂತವ್ರು ಯಾರಂದ್ರೆ P.E. ರಾಬರ್ಟ್ಸ್ ಅಂತೇಳಿ. ಡಚ್ಚರನ್ನ ಸೋಲಿಸಿದ ಇಂಗ್ಲಿಷ್ ಗವರ್ನರ್ ಅಂದ್ರೆ ರಾಬರ್ಟ್ ಕ್ಲೈವ್. P.E. ರಾಬರ್ಟ್ಸ್ ಏನ್ ಹೇಳ್ತಾರೆ, ಯುರೋಪಿನ ಯುದ್ಧ ರಂಗಗಳಲ್ಲೇ ಬಹುಮಟ್ಟಿಗೆ ಡಚ್ಚರ ಶಕ್ತಿ ಕ್ಷೀಣಿಸ್ತು ಅಂತ ಹೇಳ್ತಾರೆ. ಡಚ್ಚರನ್ನ ಸೋಲಿಸಿದಂತಹ ಇಂಗ್ಲಿಷ್ ಗವರ್ನರ್ ಯಾರಂದ್ರೆ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಮತ್ತು ಡಚ್ಚರ ನಡುವೆ ನಡೆದ ಯುದ್ಧ ಯಾವ್ದಂದ್ರೆ ಬಿದ್ರಾ ಕದನ ಅಂತೇಳಿ. ಎಷ್ಟರಲ್ಲಿ ನಡೀತಂದ್ರೆ 1759ರಲ್ಲಿ ನಡೆಯುತ್ತೆ. ಡಚ್ಚರು ತಮ್ಮ ಪ್ರಮುಖ ನೆಲೆಗಳು ಅಂದ್ರೆ ತಮ್ಮ ವ್ಯಾಪಾರದ ನೆಲೆಗಳನ್ನ ಮಾಡ್ಕೊಂಡಿದ್ರು. ಸೊ ಆ ಒಂದು ವ್ಯಾಪಾರದ ನೆಲೆಗಳನ್ನ ಯಾವ್ಯಾವಾಗಿತ್ತಂದ್ರೆ ಪುಲಿಕಾಟ್, ನಾಗಪಟ್ಟ, ಚಿನ್ಸೂರ್, ಕಾರೈಕಲ್ ಅಂತೇಳಿ ಈ ಒಂದು ಪ್ರಮುಖ ನೆಲೆಗಳನ್ನಾಗಿ ಅವರು ಮಾಡ್ಕೊಂಡಿದ್ರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದಂತ ಕೇಳಿದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರದ ಸನದು ಹಿಡಿದವರು ಯಾರು ಅಂತಂದ್ರೆ ಬ್ರಿಟನ್ ರಾಣಿ ಎಲಿಜಬೆತ್ ಎನ್ನುವಂತವ್ರು. ನಮಗೆಲ್ಲ ಗೊತ್ತಿದೆ, ಬ್ರಿಟನ್ ಇನ್ ಇಂಗ್ಲೆಂಡಿನ ರಾಣಿ ಯಾರು? ಬ್ರಿಟನ್ ಅಂದ್ರೆ ಇಂಗ್ಲೆಂಡ್, ಅದು ಬ್ರಿಟನ್ ನ ಒಂದು ರಾಣಿ ಯಾರು ಅಂದ್ರೆ ಎಲಿಜಬೆತ್ ಅಂತ ಕೂಡ ಹೇಳ್ತಾರೆ. ಇಂಗ್ಲೆಂಡಿನ ರಾಣಿ ಈಸ್ಟ್ ಇಂಡಿಯಾ ಕಂಪನಿಗೆ ಸನದು ನೀಡಿದ ವರ್ಷ ಎಷ್ಟರಲ್ಲಿ ಅಂದ್ರೆ 1600 ಡಿಸೆಂಬರ್ 31ರಲ್ಲಿ. ವ್ಯಾಪಾರ ರಿಯಾಯಿತಿಯನ್ನ ಬೇಡಿ ಜಹಾಂಗೀರನ ಆಸ್ಥಾನಕ್ಕೆ ಬಂದ ಮೊದಲ ಆಂಗ್ಲ ಯಾರು ಅಂತಂದ್ರೆ ಕ್ಯಾಪ್ಟನ್ ವಿಲಿಯಂ ಆಕಿನ್ಸ್. ಕ್ಯಾಪ್ಟನ್ ವಿಲಿಯಂ ಆಕಿನ್ಸ್ ಜಹಾಂಗೀರನ ಆಸ್ಥಾನಕ್ಕೆ ಬಂದ ವರ್ಷ ಯಾವ್ದಂದ್ರೆ 1608ರಲ್ಲಿ ಬರ್ತಾನೆ. ಇಂಗ್ಲೆಂಡ್ ದೊರೆ 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರ್ ಆಸ್ಥಾನಕ್ಕೆ ಬಂದವರು ಯಾರಂದ್ರೆ ಥಾಮಸ್ ರೋ.
ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಬಂದ ವರ್ಷ ಯಾವುದಂದ್ರೆ 1615ರಲ್ಲಿ. ಮದ್ರಾಸ್ ನಗರ ಸ್ಥಾಪಿಸಿದವರು ಯಾರು ಅಂದ್ರೆ ಫ್ರಾನ್ಸಿಸ್ ಡೇ ಅಂತೇಳಿ. ಮದ್ರಾಸ್ ನಗರ ಸ್ಥಾಪನೆಯಾದ ವರ್ಷ ಯಾವ್ದಂದ್ರೆ 1639ರಲ್ಲಿ ಮದ್ರಾಸ್ ನಗರ ಸ್ಥಾಪನೆಯಾಗುತ್ತೆ. ಮದ್ರಾಸ್ ನಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಕೋಟೆ ಯಾವುದಂದ್ರೆ ಸೇಂಟ್ ಜಾರ್ಜ್ ಕೋಟೆ ಅಂತ. ಸೇಂಟ್ ಜಾರ್ಜ್ ಅಂತ ಕೂಡ ಹೇಳ್ತಾರೆ, ಸೇಂಟ್ ಜಾರ್ಜ್ ಫೋರ್ಟ್ ಅಂತ ಕೂಡ ಕರೀತಾರೆ. ಮುಂಬೈಯನ್ನ ವರದಕ್ಷಿಣೆ ರೂಪದಲ್ಲಿ ಆಂಗ್ಲರಿಗೆ ನೀಡಿದವರು ಯಾರು? ನೋಡಿ, ಮುಂಬೈನ ವರದಕ್ಷಿಣೆಯಾಗಿ ಆಂಗ್ಲರಿಗೆ ನೀಡಿದಂತವ್ರು ಯಾರಂದ್ರೆ ಪೋರ್ಚುಗೀಸರು. 2ನೇ ಚಾರ್ಲ್ಸ್ ದೊರೆಯಿಂದ ಮುಂಬೈ ಕಂಪನಿಗೆ ದೊರೆತ ವರ್ಷ ಯಾವುದಂದ್ರೆ ಮುಂಬೈ ಕಂಪನಿಗೆ ದೊರೆತಂತ ವರ್ಷ ಅಂದ್ರೆ 1668ರಲ್ಲಿ ದೊರೆಯುತ್ತೆ. ಕಂಪನಿಗೆ ನಾಣ್ಯ ಟಂಕಿಸುವ ಮತ್ತು ಯುದ್ಧ ಒಪ್ಪಂದ ಮಾಡಿಕೊಳ್ಳುವ ಅಧಿಕಾರ ನೀಡಿದವರು ಯಾರಂದ್ರೆ ಇಂಗ್ಲೆಂಡ್ನ ದೊರೆ 2ನೇ ಚಾರ್ಲ್ಸ್ 1697ರಲ್ಲಿ. ಇಂಗ್ಲಿಷರು ಬಾಂಬೆ ನಗರ ಸ್ಥಾಪಿಸಿದ ವರ್ಷ ಅಂದ್ರೆ ಇಂಗ್ಲಿಷರು ಬಾಂಬೆ ನಗರವನ್ನ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ 1720ರಲ್ಲಿ ಇಂಗ್ಲಿಷ್ ನಗರವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇನ್ನು 62ನೇ ಪ್ರಶ್ನೆ, ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರ ಮಾಡಲು ಕಂಪನಿಗೆ ಅನುಮತಿ ನೀಡಿದವರು ಯಾರಂದ್ರೆ ಮೊಘಲ್ ದೊರೆ. ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದ ಮೊಘಲ್ ದೊರೆ ಯಾರಂದ್ರೆ ಫರುಕ್ಸಿಯಾರ್ ಅಂತೇಳಿ. ಫರುಕ್ಸಿಯಾರ್ ಎನ್ನುವಂತವ್ರು ಅಲ್ಲಿ ಅನುಮತಿಯನ್ನ ನೀಡ್ತಾರೆ. ಫರುಕ್ಸಿಯಾರ್ ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದ ವರ್ಷ ಯಾವುದಂದ್ರೆ 1717ರಲ್ಲಿ. ಕಂಪನಿಗೆ ನೀಡಿದ ವ್ಯಾಪಾರ ಅನುಮತಿಗೆ ಪ್ರತಿಯಾಗಿ ಫರುಕ್ಸಿಯಾರ್ ಪಡೆದ ಮೊತ್ತ ಎಷ್ಟು ಅಂದ್ರೆ ಕೇವಲ 3000 ರೂಪಾಯಿಗಳು. ಫರುಕ್ಸಿಯರ್ನ ರೋಗವನ್ನ ಗುಣಪಡಿಸಿದ ಕಂಪನಿಯ ವೈದ್ಯ ಯಾರಂದ್ರೆ ವಿಲಿಯಂ ಹ್ಯಾಮಿಲ್ಟನ್ ಎನ್ನುವಂತವನು ರೋಗವನ್ನ ಗುಣಪಡಿಸ್ತಾರೆ. ಕಲ್ಕತ್ತಾ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ ಅಂದ್ರೆ 1696ರಲ್ಲಿ. ಕಲ್ಕತ್ತಾದಲ್ಲಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಯಾವುದಂದ್ರೆ ಫೋರ್ಟ್ ವಿಲಿಯಂ ಕೋಟೆಯನ್ನ ಕಟ್ಟಿಸಿದವರು ಯಾರಂದ್ರೆ ಜಾಬ್ ಚಾರ್ನಾಕ್ ಅನ್ನುವಂಥವ್ರು. ಭಾರತದಲ್ಲಿ ಬ್ರಿಟಿಷರ ಆರಂಭದ ರಾಜಧಾನಿ ಯಾವುದಾಗಿತ್ತಂದ್ರೆ ಕಲ್ಕತ್ತಾ ಆಗಿತ್ತು. ಕಲ್ಕತ್ತಾ ಯಾವ ವರ್ಷದವರೆಗೆ ಭಾರತದ ರಾಜಧಾನಿ ಆಗಿತ್ತಂದ್ರೆ 1911ರವರೆಗೂ ಕೂಡ ರಾಜಧಾನಿ ಆಗಿತ್ತು. ಬಂಗಾಳದ ಸುಬೇದಾರನ ರೋಗ ಗುಣಪಡಿಸಿ ಮತ್ತಷ್ಟು ವ್ಯಾಪಾರ ರಿಯಾಯಿತಿ ಪಡೆದ ಕಂಪನಿಯ ವೈದ್ಯ ಯಾರು ಅಂದ್ರೆ ಗೇಬ್ರಿಯಲ್ ಬೋಲ್ಟ್ ಎನ್ನುವಂತವ್ರು. ಬಂಗಾಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಅನುಮತಿ ನೀಡಿದ ಮೊಘಲ್ ದೊರೆ ಯಾರು ಅಂದ್ರೆ ಔರಂಗಜೇಬ್. ಬಂಗಾಳದಲ್ಲಿ ಮೊಘಲ್ ದೊರೆ ಯಾವ ಆಧಾರದ ಮೇಲೆ ಕಂಪನಿಗೆ ವ್ಯಾಪಾರ ಅನುಮತಿ ನೀಡಿದನಂದ್ರೆ ವಾರ್ಷಿಕ 1/2 ಲಕ್ಷ ರೂಪಾಯಿ ಅಂದ್ರೆ 1.5 ಲಕ್ಷ ರೂಪಾಯಿ ಕಂದಾಯ ಪಾವತಿ ಆಧಾರದ ಮೇಲೆ ಏನ್ ಮಾಡ್ತಾರೆ ಅವರು 1:1.5 ಲಕ್ಷ ಕಂದಾಯವನ್ನ ಕೊಡುವಂತ ರೂಪದಲ್ಲಿ ಇದ್ ಮಾಡ್ತಾರೆ. ಇಂಗ್ಲಿಷರ ಪ್ರಮುಖ ವ್ಯಾಪಾರ ನೆಲೆಗಳು ಯಾವ್ಯಾಗಿರುತ್ತೆ ಅಂದ್ರೆ ಸೂರತ್, ಆಗ್ರಾ, ಕಾಸಿಂ ಬಜಾರ್, ಬ್ರೋಚ್, ಬಾಂಬೆ, ಮದ್ರಾಸ್, ಹೂಗ್ಲಿ, ಕಲ್ಕತ್ತಾ ಆಗಿತ್ತು. ಭಾರತಕ್ಕೆ ವ್ಯಾಪಾರಕ್ಕೆಂದು ಆಗಮಿಸಿದ ಯುರೋಪಿಯನ್ನರಲ್ಲಿ ಕೊನೆಯವರು ಯಾರು ಅಂದ್ರೆ ಫ್ರೆಂಚರು. ಮೊದ್ಲಿಗೆ ಬಂದರು ಪೋರ್ಚುಗೀಸರು, ಕೊನೆಗೆ ಬಂದರು ಫ್ರೆಂಚರು. ಫ್ರೆಂಚ್ ಪ್ರೋಪ್ರೆ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪೋರ್ಚುಗೀಸರು ಬರ್ತಾರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ. ಅದಾದ ನಂತರ ಕೊನೆಯದಾಗಿ ಬಂದಂತವ್ರು ಯಾರು ಫ್ರೆಂಚರು ಎರಡು ಅಂತಾರೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1664. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನೋಡಿ ಕಂಪನಿ ಡೇಸ್ ಇಂಡಿಯಸ್ ಮತ್ತು ಓರಿಯೆಂಟಲ್ಸ್ ಅಂತೇಳಿ ಹೇಳ್ತಾರೆ. ಇಲ್ಲಿ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ನೋಡಿ ಸಾಕಷ್ಟು ಹೆಸರು ಗಮನಿಸಿ. ಫಸ್ಟ್ ಬಂದಿದ್ದು ಪೋರ್ಚುಗೀಸರು, ಆಮೇಲೆ ಬಂದರು ಫ್ರೆಂಚರು. ಅದೇ ಒಂದೊಂದಾಗಿ ನೀವು ಆರ್ಡರ್ ವೈಸ್ ನೆನ್ಪಿಟ್ಕೊಂಡು ಹೋಗ್ಬೇಕಿಲ್ಲಿ. ಒಂಥರ ನಾನು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಯಾರಾದ್ಮೇಲೆ ಯಾರು ಬಂದ್ರು ಅಂತೇಳಿ. ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಎಂದು ಹೆಸರಾದವರು ಯಾರಂದ್ರೆ ಫ್ರಾಂಕೋಯಿಸ್ ಮಾರ್ಟಿನ್ ಅಂತೇಳಿ.
ಭಾರತದಲ್ಲಿ ಫ್ರೆಂಚರ ಪ್ರಥಮ ವ್ಯಾಪಾರಿ ಕೋಠಿ ಸ್ಥಾಪನೆಯಾದದ್ದೆಲ್ಲಿ ಅಂದ್ರೆ ಸೂರತ್ನಲ್ಲಿ. ಮಚಲಿಪಟ್ಟಣಂ ನಲ್ಲಿ ವ್ಯಾಪಾರ ಕೋಠಿ ಸ್ಥಾಪಿಸಲು ಫ್ರೆಂಚರಿಗೆ ಅನುಮತಿ ನೀಡಿದವರು ಯಾರಂದ್ರೆ ಗೋಲ್ಕೊಂಡ ಸುಲ್ತಾನ್. ಗೋಲ್ಕೊಂಡ ಸುಲ್ತಾನ್ ಏನ್ ಮಾಡ್ತಾನೆ, ಅಲ್ಲಿ ವ್ಯಾಪಾರಕ್ಕೆ ಅನುಮತಿಯನ್ನ ನೀಡ್ತಾನೆ. ಚಂದ್ರನಾಗೂರಿನಲ್ಲಿ ವ್ಯಾಪಾರ ಕೋಠಿ ಸ್ಥಾಪಿಸಲು ಫ್ರೆಂಚರಿಗೆ ಅನುಮತಿ ನೀಡಿದವರು ಯಾರಂದ್ರೆ ಬಂಗಾಳದ ಗವರ್ನರ್ ಶಹಿಸ್ತಾ ಖಾನ್ ಎನ್ನುವಂತವ್ರು. ಕರೈಕಲ್ನಲ್ಲಿ ವ್ಯಾಪಾರ ಕೋಠಿ ಸ್ಥಾಪಿಸಿದ ಫ್ರೆಂಚ್ ಗವರ್ನರ್ ಯಾರಂದ್ರೆ ಡೂಮ್. ಫ್ರೆಂಚರು ಸೂರತ್ನಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನ ಸ್ಥಾಪಿಸಿದ ವರ್ಷ ಯಾವುದಂದ್ರೆ 1667ರಲ್ಲಿ. ಭಾರತದಲ್ಲಿ ಫ್ರೆಂಚ್ ವಸಾಹತು ಸಾಮ್ರಾಜ್ಯದ ರಾಜಧಾನಿ ಯಾವಾಗಿತ್ತ ಅಂದ್ರೆ ಪಾಂಡಿಚೇರಿ. ಭಾರತದಲ್ಲಿ ಫ್ರೆಂಚರ ಅಧಿಕಾರ ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಯಾರಂದ್ರೆ ಡೂಪ್ಲೆ. ಫ್ರೆಂಚರ ಗವರ್ನರ್ ಡೂಪ್ಲೆ ಭಾರತಕ್ಕೆ ಬಂದಂತ ವರ್ಷ ಯಾವುದಂದ್ರೆ 1741. ಇನ್ನು ಭಾರತದಲ್ಲಿನ ಫ್ರೆಂಚ್ ನೆಲೆಗಳು ಯಾವ್ದಾಗಿತ್ತು ಅಂದ್ರೆ ಪಾಂಡಿಚೇರಿ, ಚಂದ್ರನಾಗೂರ್, ಮಾಹೆ, ಬಲಸೂರ್, ಮಚಲಿಪಟ್ಟಣ ಆಗಿತ್ತು. ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ಸ್ಥಾಪಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದವರು ಯಾರಂದ್ರೆ ಗವರ್ನರ್ ಡೂಪ್ಲೆ. ಸೊ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 20 ಸಾಮ್ರಾಜ್ಯ ವಿಸ್ತರಣೆ ಮತ್ತು ಸಾರ್ವಭೌಮತ್ವ ಸ್ಥಾಪನೆ ಎನ್ನುವಂತ ಒಂದು ಅಧ್ಯಾಯದ ಕುರಿತಾಗಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟೆಲ್ಲ ಒಂದು ಪ್ರಶ್ನೆಗಳನ್ನ ನಾನು ಕಲೆ ಹಾಕಿ ಹೇಳ್ತಾ ಇದ್ದೀನಿ. ಇದು ಅದಕ್ಕೆ ಸಂಬಂಧಪಟ್ಟಂಗಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನಕ್ಕೆ ಸಂಬಂಧಪಟ್ಟಂಗೆ ಇದಿಷ್ಟು ಕ್ವಶನ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ತುಂಬಾನೇ ಅನುಕೂಲ ಆಗುತ್ತೆ. ದಯವಿಟ್ಟು ಇವಿಷ್ಟು ಪ್ರಶ್ನೆಗಳನ್ನ ನೆನ್ಪಿಟ್ಕೊಳ್ಳಿ. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಪಟ್ ಅಂತೇಳಿ ಉತ್ತರವನ್ನ ನೀವು ಬರೀಬಹುದು. ಸೊ ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇನ್ಫಾರ್ಮ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿಯನ್ನ ಹೇಳ್ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀನಿ. ನನ್ನ ಕೈಲಾದಷ್ಟು ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ. ಸೊ ನಿಮ್ ಕೈಲಾದಷ್ಟು ಪ್ರಯತ್ನವನ್ನ ನೀವು ಕೂಡ ಸ್ಟಡಿಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೀಗೆ ರತ್ನ ಪ್ರಪಂಚ ಚಾನೆಲ್ ನ ನೋಡ್ತಾ ಇರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಧ್ಯಾಯನ ಅಂದ್ರೆ ಇನ್ನೊಂದು 20ನೇ ಅಧ್ಯಾಯದ ಬಗ್ಗೆ ಗೊತ್ತಾಗಿರುವಂತ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್ ನೋಡ್ತಾ ಇರಿ. ಧನ್ಯವಾದಗಳು.